ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ಲೋಕ. ಇದೇನಪ್ಪ ಈ ಪ್ಲೇಸ್ ಎಲ್ಲೋ ನೋಡ್ದಾಗಿದೆಯಲ್ಲ ಅಂತ ಅನ್ಕೋತಾ ಇದ್ದೀರಾ? ಎಸ್, ಇದು ಶೂಟಿಂಗ್ ಅಂತಾನೆ ಹಾಟ್ಸ್ಪಾಟ್ ಆಗಿರುವಂತ ಶ್ರೀರಂಗಪಟ್ಟಣ ಬಳಿಯ ಗಂಜಾಂನಲ್ಲಿರುವಂತ ಗೋಸೈ ಘಾಟ್. ಇದು ಮೈಸೂರಿಂದ ಕೇವಲ 16 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದು ಪಿಕ್ನಿಕ್ ಹಾಟ್ಸ್ಪಾಟ್ ಕೂಡ ಹೌದು. ಇಲ್ಲಿ ಹರಿತಿರುವ ನೀರು ಬಂದು ಕಾವೇರಿ. ಇದು ದೇಗುಲಗಳ ತಾಣ ಕೂಡ ಹೌದು. ಇಲ್ಲಿ ಸುಮಾರು 400 ವರ್ಷಗಳ ಹಳೆಯದಾದಂತ ಪಾಂಡುರಂಗ ವಿಠಲ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇವತ್ತು ಆಷಾಢ ಮಾಸದ ದ್ವಾದಶಿ ಆಗಿರೋದ್ರಿಂದ ಇಲ್ಲಿ ಬಹಳ ಜೋರಾಗಿ ಪೂಜೆ ಕೂಡ ನಡೆಯುತ್ತೆ. ಇಲ್ಲಿ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಮ್ಮ ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜದವರೆಲ್ಲ ಸೇರಿ ವಿಜೃಂಭಣೆಯಿಂದ ಪೂಜೆ ಕೂಡ ನೆರವೇರಿಸ್ತಾರೆ. ಅದರ ಜೊತೆಗೆ ಮೊಸರು ತುಂಬಿರುವ ಮಡಕೆಯನ್ನು ಹೊಡೆಯೋ ಪದ್ಧತಿ ಕೂಡ ಇದೆ. ಮೊದಲು ದೇವರಿಗೆ ಹಾಲು, ಮೊಸರು ಇತ್ಯಾದಿಗಳಿಂದ ಅಭಿಷೇಕನ ನೆರವೇರಿಸಿದ್ರು. ನಂತರ ಹೂಗಳಿಂದ ಅಲಂಕಾರ ಕೂಡ ಮಾಡಿದ್ರು. ಇಲ್ಲಿ ನೆರೆದಿರುವಂತ ನಮ್ಮ ಸಮಾಜದ ಹೆಣ್ಣು ಮಕ್ಕಳೆಲ್ಲ ಒಳ್ಳೆ ದೇವರ ನಾಮ ಕೂಡ ಹಾಡಿದ್ರು. ವಿವಿಧ ಹೂಗಳಿಂದ ಕಂಗೊಳಿಸ್ತಾ ಇರುವ ನಮ್ಮ ಪಾಂಡುರಂಗ ವಿಠಲನ ನೋಡಕ್ಕೆ 2 ಕಣ್ಣು ಸಾಲದು. ಇವತ್ತು ಆಷಾಢ ಮಾಸ ಆಗಿರೋದ್ರಿಂದ ಮಳೆಯಂತೂ ಬಿಡದೆ ಬೆನ್ಬಿದ್ದಿತ್ತು. ಅದನ್ನು ಲೆಕ್ಕಿಸದೆ ನಮ್ಮ ಜನ ಹಾಗೂ ನಮ್ಮ ಪುರೋಹಿತರು ಒಳ್ಳೆ ರೀತಿಯಿಂದ ಪೂಜೆ ಕೂಡ ನೆರವೇರಿಸ್ಕೊಟ್ರು. ಇವಾಗ ಈ ಮೊಸರು ತುಂಬಿದ ಮಡಕೆಯನ್ನು ಹೊಡೆಯುವಂತ ಸಮಯ. ಹಳೆ ಕಾಲದಲ್ಲಿ ಬೆಣ್ಣೆ ಹಾಗೂ ಮೊಸರನ್ನ ಮಡಕೆಯಲ್ಲಿ ಶೇಖರಿಸಿ ಇಡ್ತಾ ಇದ್ರು. ಇದನ್ನ ನಮ್ಮ ಕಳ್ಳ ಕೃಷ್ಣ ಕದ್ದು ಒಡೆದು ತಿಂತಾ ಇದ್ರಲ್ವಾ, ಆ ಪದ್ಧತಿನ ನೆನಪಿಸ್ಕೊಳ್ಳೋದಕ್ಕೋಸ್ಕರ ಇದನ್ನ ಮುಂದುವರಿಸ್ಕೊಂಡು ಬಂದಿರಬಹುದು ಅಂತ ಹೇಳಿದ್ರು. ಆ ಮಡಕೆಯೊಳಗೆ ಕೇವಲ ಮೊಸರಲ್ಲ, ಅದ್ರ ಜೊತೆಗೆ ಅವಲಕ್ಕಿ ಕೂಡ ಇಟ್ಟಿರ್ತಾರೆ. ಕೃಷ್ಣನಿಗೆ ಅವಲಕ್ಕಿ ಅಂದ್ರೆ ಬಹು ಪ್ರಿಯ ಅಲ್ವಾ, ಅದಕ್ಕೋಸ್ಕರ. ಆಷಾಢ ಮಾಸದಲ್ಲಿ ಯಥೇಚ್ಛವಾಗಿ ಸಿಗುವಂತ ಹಲಸಿನ ಹಣ್ಣು, ಮೊಸರು, ಬೆಲ್ಲ ಸೇರಿಸಿ ಈ ಪ್ರಸಾದನ ತಯಾರು ಮಾಡ್ತಾರೆ. ನಮ್ಮ ಪಾಂಡುರಂಗ ವಿಠಲನ್ ನೋಡಕ್ಕೆ 2 ಕಣ್ಣು ಸಾಲದು. ಎಲ್ಲಾ ತರ ಹೂವಿಂದ ಶೃಂಗರಿಸ್ಕೊಂಡು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾನೆ. ಇಂಥ ಬಿಟ್ಟು ಬಿಡದೆ ಬರ್ತಾ ಇರೋ ಮಳೆಯಲ್ಲೂ ಸಹ ಎಲ್ಲರೂ ಛತ್ರಿ ಆದ್ರೂ ಹಿಡ್ಕೊಂಡು ಪೂಜೆ ನೆರವೇರ್ಸಕ್ಕೆ ಸಹಕಾರ ಮಾಡಿದ್ರು. ಪೂಜೆ ಎಲ್ಲ ಆದ ನಂತರ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದ್ರು. ಇಂಥ ಪವಿತ್ರವಾದ ಸ್ಥಳಕ್ಕೆ ಬಂದು ಎಲ್ಲರೂ ಕೂಡಿ ಮಾಡುವಂತ ಹಬ್ಬದಲ್ಲಿ ಏನೋ ಒಂಥರ ತೃಪ್ತಿ ಇರುತ್ತಲ್ವಾ, ಅದ್ರ ಜೊತೆಗೆ ಮನಸ್ಸಿಗೆ ಖುಷಿ ಕೂಡ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡ್ತಿದ್ ನಿಮ್ಗೆಲ್ಲರಿಗೂ ಪಾಂಡುರಂಗ ವಿಠಲನ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹರಿ ಓಂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.